ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. 2024ರ ವರ್ಷಾಂತ್ಯದಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಾಗುತ್ತೆ. ಈಗಾಗಲೇ ಅಮೆರಿಕದಲ್ಲಿ ಚುನಾವಣೆಗೆ ಅಖಾಡ ಸಿದ್ಧವಾಗಿ ನಿಂತಿದೆ. ಇದಕ್ಕೆ ಪೂರಕವಾಗಿ ಅಮೆರಿಕದಲ್ಲಿ ಅಧ್ಯಕ್ಷೀಯ ಸಂವಾದ ನಡೆದಿದೆ. ಸಂವಾದದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಹಾಲಿ ಅಧ್ಯಕ್ಷ ಆಗಿರುವಂತಹ ಜೋ ಬಿಡನ್ ಅವರು ಸಂವಾದದಲ್ಲಿ ಭಾಗವಹಿಸಿದ್ರು. ಆದ್ರೆ ಈ ಒಂದು ಸಂವಾದದಲ್ಲಿ ಟ್ರಂಪಿನವರ ಮಾತಿನ ಚಕಮಕಿಗೆ ಮಾತಿನ ಸುರಿಮಳೆಗೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅಕ್ಷರಶಃ ಮಂಕಾಗು ಬಿಟ್ಟಿದ್ದಾರೆ. ಎಲ್ಲಿಂದ ಶುರುವಾಯಿತು ನೋಡಿ, ಅಮೆರಿಕದಲ್ಲಿ ಅದೊಂದು ಗುಸುಗುಸು. ಇನ್ನು ಮುಂದೆ ಈ ಬಾರಿಯ ಚುನಾವಣೆಯಲ್ಲಿ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು. ಡೆಮೊಕ್ರೆಟಿಕ್ ಪಕ್ಷದಿಂದ ಈ ಬಾರಿ ಬೈಡನ್ ಬದಲಾಗಿ ಆ ಲೇಡಿನೇ ಸ್ಪರ್ಧೆ ಮಾಡಬೇಕು ಎನ್ನುವಂತ ಚರ್ಚೆ ಶುರುವಾಗುಬಿಟ್ಟಿದೆ. ಹಾಗಾದ್ರೆ ಆ ಅಚ್ಚರಿಯ ಅಭ್ಯರ್ಥಿ ಲೇಡಿ ಯಾರು? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. 2024ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ರೋಚಕ ತಿರುವು ಪಡೆದುಕೊಂಡಿದೆ. ಅಧ್ಯಕ್ಷೀಯ ಅಭ್ಯರ್ಥಿಗಳ ಸಂವಾದದ ವೇಳೆ ಡೊನಾಲ್ಡ್ ಟ್ರಂಪ್ ಅಬ್ಬರದ ಎದುರು ಹಾಲಿ ಅಧ್ಯಕ್ಷ ಜೋ ಬೈಡನ್ ಅಕ್ಷರಶಃ ಮಂಕಾಗಿದ್ದಾರೆ. ಅಧ್ಯಕ್ಷೀಯ ಚುನಾವಣಾ ಸಂವಾದದಲ್ಲಿ 81 ವಯಸ್ಸಿನ ಜೋ ಬೈಡನ್ ಅವರಿಗೆ ಮುಖಾಮುಖಿಯಾಗಿದ್ದ 78 ವಯಸ್ಸಿನ ಡೊನಾಲ್ಡ್ ಟ್ರಂಪ್ ವಾಗ್ದಾಳಿ ನಡೆಸಿದ್ರು. ಈ ಮೂಲಕ ಬೈಡನ್ ನನ್ನ ಮಾತಿನಲ್ಲೇ ಕಟ್ಟಿ ಹಾಕಿದ್ದಾರೆ. ಸಂವಾದದಲ್ಲಿ ಮೊದಲಿಗೆ ಬೈಡನ್ ಅವರು ಟ್ರಂಪ್ ವಿರುದ್ಧ ವೈಯಕ್ತಿಕ ಮಟ್ಟದ ದಾಳಿ ನಡೆಸಿದ್ರು. ಬೈಡನ್ ಆಡಳಿತದ ಒಂದೊಂದು ಹುಳುಕುಗಳನ್ನ ಟ್ರಂಪ್ ಎತ್ತಿ ತೋರಿಸಿದ್ರು. ಈಗ ವಿಷಯ ಏನಂದ್ರೆ, ಬಹಳ ಮುಖ್ಯವಾಗಿ ಬೈಡನ್ ಈಗ ಮಂಕಾಗಿ ಬಿಟ್ಟಿದ್ದಾರೆ. ಇದರಿಂದ ಈಗ ಆ ಅಚ್ಚರಿಯ ಅಭ್ಯರ್ಥಿಯ ವಿಚಾರ ಅಮೆರಿಕ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಟ್ರಂಪ್ ಹಾಗೂ ಬೈಡನ್ ಸಂವಾದದ ಕಾರ್ಯಕ್ರಮವನ್ನ ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ಈಗ ಅದೊಂದು ಸುದ್ದಿ ಮಾತ್ರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಬೈಡನ್ ಅವರ ಇಳಿ ವಯಸ್ಸೇ ಇಲ್ಲಿ ಪ್ರಮುಖವಾಗಿ ಪರಿಗಣಿಸಲಾಗಿದೆ. ದೈಹಿಕ ಹಾಗೂ ಮಾನಸಿಕ ದೃಢತೆಯ ಕುರಿತಾಗಿ ಸಾಕಷ್ಟು ಪ್ರಶ್ನೆ ಎದ್ದಿದೆ. ಟ್ರಂಪ್ ಅವರ ಸುಳ್ಳುಗಳು, ಅವರ ವೈಫಲ್ಯಗಳು ಹಾಗೂ ಕಳಪೆ ಯೋಜನೆಗಳ ಕುರಿತಾಗಿ ಪ್ರಶ್ನಿಸುವಲ್ಲಿ ಬೈಡನ್ ವಿಫಲರಾಗಿದ್ದಾರೆ. ಹೀಗಾಗಿ ಈಗ ಡೆಮೊಕ್ರೆಟಿಕ್ ಪಕ್ಷದಿಂದ ಆ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಬೇಕು ಎನ್ನುವಂತ ಮಾತು ಕೇಳಿ ಬರ್ತಿದೆ. ಹಾಗಾದ್ರೆ ಆ ಅಚ್ಚರಿಯ ಅಭ್ಯರ್ಥಿ ಯಾರು ಗೊತ್ತಾ? ಹೌದು, ಈಗ ಇವೆಲ್ಲದರ ಹಿನ್ನೆಲೆಯಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಪತ್ನಿ ಮಿಚೆಲ್ ಒಬಾಮಾ ಅವರು ಕಣಕ್ ಇಳಿಯಲಿದ್ದಾರೆ ಎನ್ನುವಂತ ಸುದ್ದಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಾದ್ರೂ ಈ ವಿಚಾರ ನಿಜವೇ ಆದ್ರೆ ಅಮೆರಿಕ ಇತಿಹಾಸದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಯಾಗುತ್ತೆ. ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಪತ್ನಿ ಮಿಚೆಲ್ ಒಬಾಮಾ ಎಲ್ಲಾದ್ರೂ ಈ ಬಾರಿ 2024ರ ಅಮೆರಿಕ ಚುನಾವಣೆಯಲ್ಲಿ ಗೆದ್ರೆ ಮೊಟ್ಟ ಮೊದಲ ಬ್ಲಾಕ್ ಲೇಡಿ ಹಾಗೂ ಮೊಟ್ಟ ಮೊದಲ ಮಹಿಳೆ ಅಧ್ಯಕ್ಷ ಸ್ಥಾನವನ್ನ ಏರ್ತಾರೆ. ಹಾಗಾದ್ರೆ ಏನಾಗುತ್ತೆ? ಇವೆಲ್ಲವನ್ನ ಕಾದು ನೋಡಬೇಕು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.